ಸಿಎಸ್ಐ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕರ್ನಾಟಕ ಪೊಲೀಸ್ ದೇಶಕ್ಕೆ ಮಾದರಿಯಾಗಿದ್ರು. ಈಗ ಪ್ರಕರಣದಲ್ಲಿ ಓರ್ವ ಡಿವೈಎಸ್ಪಿ ಬಂಧನ ಆಗಿದೆ. ಇದು ನಾಚಿಕೆಗೇಡಿನ ಸಂಗತಿ ಅಂದ್ರು. ಪ್ರಕರಣದ ಹಿಂದೆ ಯಾರು ಬೇಕಾದರೂ ಇರಲಿ, ಅವರಿಗೆ ಶಿಕ್ಷೆ ನೀಡುವಂತೆ ಸಿಐಡಿಗೆ ಆದೇಶ ನೀಡಲಾಗಿದೆ ಅಂದ್ರು. ಸಿಐಡಿ ನೋಟಿಸ್ ಸಂಬಂಧ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಪ್ರಭು ಚೌಹಾಣ್ ಪತ್ರ ಬರೆದಾಗ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಸುಶೀಲ್ ನಮೋಶಿ ಧ್ವನಿ ಎತ್ತಿದ್ರು, ಆಗ ಯಾಕೆ ಕ್ರಮ ಜರುಗಿಸಲಿಲ್ಲ? ಸಂಕನೂರು ಪತ್ರ ಬರೆದ್ರು, ಯಾಕೆ ತನಿಖೆ ಮಾಡಲಿಲ್ಲ? ನನಗೆ ಮಾತ್ರ ನೋಟಿಸ್ ನೀಡಿದ್ದಾರೆ ಅಂತ ಕಿಡಿಕಾರಿದ್ರು. ಇವತ್ತು ಹೋರಾಟಕ್ಕೆ ಶಿಸ್ತಿಗೆ ಒಂದು ಹೆಸರುವಾಸಿ ಕರ್ನಾಟಕ ರಾಜ್ಯದ ಪೊಲೀಸ್ ಪಡೆ. ಅದರ ಮೊನ್ನೆ ದಿನ ನಡೆದಿದ್ದೇನೆ ನಿಮ್ಮ ಕಲಬುರಗಿನಲ್ಲೇ. ನಿನ್ನೆ ದಿನ ಒಬ್ಬ ಡಿವೈಎಸ್ಪಿಯನ್ನು ಅರೆಸ್ಟ್ ಮಾಡಿದ್ದೇವೆ, ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಿದ್ದೇವೆ. ಈ ಕಾರಣಕ್ಕಾಗಿ ಇವತ್ತು ಯೂನಿಫಾರ್ಮ್ ಬಿಚ್ಚಿಟ್ಟು ಲಾಕಪ್ ಒಳಗೆ ಹೋಗಿ ಕೂತಿದ್ದಾರೆ. ಹೇಸಿಗೆ ಪಡಬೇಕು, ನಾಚಿಕೆಯಿಂದ ನಾವು ಅವರ ತಲೆ ತಗ್ಗಿಸ್ಬೇಕಾಗ್ತದೆ. ಇದೊಂದು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಅದರಿಂದ ಯಾರು ಬೇಕಾದರೂ ಇರಲಿ, ಅದನ್ನು ಹುಡುಕಿ ತೆಗಿಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಹೇಳಿ ಆದೇಶ ಕೊಟ್ಟೆ. ನಾನು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ತನಿಖಾ ತಂಡಕ್ಕೆ, ನ್ಯಾಯವಾಗಿ ಕೆಲಸ ಮಾಡಿ. ಇದರಿಂದ ಯಾರೇ ಇದ್ದರು, ಎಷ್ಟೇ ಪ್ರಭಾವಗಳಿದ್ದರು ಎತ್ಕೊಂಡು ಬಂದು ಇನ್ನೊಮ್ಮೆ ಈ ಪರೀಕ್ಷೆಗಳಲ್ಲಿ ನಡೆಯುವಂಥ ಈ ಅವ್ಯವಹಾರಗಳನ್ನು ಮಾಡುವ ಮನಸ್ಸು ಮಾಡೋರಿಗೆ ಒಂದು ದೊಡ್ಡ ಮೆಸೇಜ್ ಹೋಗ್ಬೇಕು. ಈ ನಿಟ್ಟಿನಲ್ಲಿ ಅದನ್ನು ಹೇಳಿದ್ದೇವೆ. ಬಿಜೆಪಿ ಅವರು ಅವ್ರವ್ರ ನಾಯಕರಿಗೆ ಸಪೋರ್ಟಿಗೆ ಬೆನ್ನಿಗೆ ನಿಲ್ಲೇಬೇಕಲ್ಲ. ಅವ್ರು ನಿಂತಿಲ್ಲ ಅಂದರೆ ಇನ್ಯಾರು ನಿಲ್ತಾರೆ? ಇವರೆಲ್ಲರೂ ಶಾಮೀಲಿದಾರಲ್ವಾ? ಒಬ್ಬ ಸಿಕ್ಕಾಕೊಂಡ್ರೆ ನಮ್ದು ಸರಣಿ ಎಲ್ಲಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇವ್ರು ಸರಣಿ ಪ್ರೆಸ್ ಮೀಟ್ ಮಾಡೋದು, ಒಬ್ಬರು ಬೆನ್ನೆಲುವಾಗಿ ಇನ್ನೊಬ್ರು ನಿಲ್ಲೋದು ನಡೀತಾ ಇದೆ. ಆದರೆ ಇವ್ರು ಕೇಳಬೇಕಾಗಿರೋ ಪ್ರಶ್ನೆಗಳು ಏನಪ್ಪ ಅಂದರೆ, ಬಿ ಜೆ ಪಿಯವರು ಪ್ರಭು ಚವ್ಹಾಣ್ ಅವರು ಯಾವಾಗ ಇದರಲ್ಲಿ ಹಗರಣ ನಡೆದಿದೆ ಅಂತ ಹೇಳಿದಾಗ, ಥ್ಯಾಂಕ್ ಯು ಸರ್. ಬೇರೆ ಪ್ರಶ್ನೆ ಇರಲಿಲ್ವಾ ಇವತ್ತು?